ಅಲ್ಲ, ಉತ್ತರದಲ್ಲಿ ನಾವು ರಾಜಕೀಯ ಮಾಡುವ ಉದ್ದೇಶ ಇಲ್ಲ. ಇದು ರಾಜ್ಯದ ಸಮಸ್ಯೆ. ಇದಕ್ಕೆ ಒಂದು ಏನಾದ್ರೂ ಸಮರ್ಪಕವಾಗಿ ಉತ್ತರ ಕಂಡುಕೊಳ್ಬೇಕು ಅನ್ನೋದು ಸರ್ಕಾರದ ಸಂಕಲ್ಪನೂ ಆಗಿದೆ. ಹಾಗಾಗಿ ನಾವು ಸಮರ್ಪಕವಾಗಿ ಉತ್ತರ ತಯಾರಾಗಿದ್ದೇವೆ. ಕೊಡುತ್ತೆ ಸರ್ಕಾರ, ಉತ್ತರ ಕೊಡುತ್ತೆ. ನಿಮ್ಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಆಮೇಲೆ ತಾವು ಖಂಡಿತವಾಗಿ ನಿಮ್ಮ ಹಕ್ಕಿರುತ್ತೆ, ಅದನ್ನ ತಾವು ಪ್ರತಿಪಾದನೆ ಮಾಡಬಹುದು. ಯಾವಾಗ ಅಧ್ಯಕ್ಷರು ಅವಕಾಶ ಕೊಡ್ತಾರೆ ಅವಾಗ ಉತ್ತರ ಕೊಡ್ತೀವಿ, ಕೇಳಿಸ್ಕೊಳ್ಳಿ ಅಂತ ನಾನು ಅಷ್ಟೇ ಮನವಿ ಮಾಡುವಂತಹದ್ದು. ಆಮೇಲೆ ನಿಮ್ ತೀರ್ಮಾನ. ಆರೋಗ್ಯ ಆರೋಗ್ಯ ಈಗ ಸಿಎಂ ಅವರು ಬರ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಸನ್ಮಾನ್ಯ ಅಧ್ಯಕ್ಷ, ಈಗ ಆರೋಗ್ಯ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಮಾಡ್ಬೇಕಂತ ಕೇಳ್ಕೊಂಡಿದ್ದೀರಿ. ಮಾಡ್ಲಿ, ಎಲ್ಲರೂ ಮಾಡಿ. ಅದು ಆಗಿಲ್ಲ, ಎಲ್ಲರೂ ಮಾಡ್ಲಿ. ಒಂದು ಅದು ಶಾರ್ಟ್ ಆಗಿ ಮಾಡಿ ಎಲ್ಲರಿಗೂ ಅವಕಾಶ ಸಿಗ್ತದೆ. ಈಗ ನೀವು ಬಿಬಿ ಬಹಳ ನಾನು ಎಲ್ಲ ಭಾಷಣಗಿಂತ ಬಹಳ ಶಾರ್ಟ್ ಆಗಿ ಮಾಡ್ತಾ ಇರ್ತೀನಿ ಇವತ್ತು. ಬಹಳ ನಾನು ಹಳೆ ಇಲ್ಲ, ಫಸ್ಟ್ ಮಂತ್ರಿ ಆಗಿದ್ದು ನಾನು. ಅದಕ್ಕೋಸ್ಕರ ಎಲ್ಲ ತಯಾರಾಗಿ ಬಂದಿದ್ದೀರಿ. ಬೇಗ ಆಗ್ಲಿ ಅಂತ ಎಲ್ಲರೂ ಶುಭ ಹಾರೈಕೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಸಚಿವರು ಅಂತೂ ಇಂತೂ ಸದನಕ್ಕೆ ಬಂದಿದ್ದಾರೆ. ಮೊನ್ನೆನೂ ಕಾದ್ಕೊಂಡಿದ್ರಿ, ಮೊನ್ನೆನೂ ಬರ್ಲಿಲ್ಲ, ವಿಧಾನ ಪರಿಷತ್ತಲ್ಲಿ ಹೋದ್ರು. ಈಗ ನೆನ್ನೆ ಏನೋ ಹೆಲಿಕಾಪ್ಟರ್ ಕೇಳಿದ್ರೆ ಹೆಲಿಕಾಪ್ಟರ್ ಅಲ್ಲಿ ಇದ್ದಾರೆ ಅಂದ್ರು. ಇವತ್ತು ಲ್ಯಾಂಡ್ ಆಗಿದ್ದಾರೆ. ಇವತ್ತು ಅದೇ ಗದಗ್ಗೆ ಹೆಲಿಕಾಪ್ಟರ್, ಗದಗ್ಗು ಹೇಳಿದ್ರೆ ಇವತ್ತು ಬಂದಿದ್ದಾರೆ. ಪ್ರಮುಖವಾಗಿ ಇವತ್ತು ಆರೋಗ್ಯ ಇಲಾಖೆಯ ಅನಾರೋಗ್ಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು. ಆರೋಗ್ಯ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಅನಾರೋಗ್ಯ, ಅದನ್ನ ತಾವು ಹಿಂದೆ ಆರೋಗ್ಯ ಸಚಿವರಾಗಿದ್ರಿ, ನಾನು ಆರೋಗ್ಯ ಸಚಿವರಾಗಿದ್ರಿ. ಈ ಆರೋಗ್ಯ ಇಲಾಖೆಯನ್ನ ಸರಿ ಮಾಡಿದ್ರೆ ಜನಗಳಿಗೂ ಒಳ್ಳೇದಾಗುತ್ತೆ, ಇಲ್ಲಿರುವಂತ ಎಲ್ಲಾ ಶಾಸಕರು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಘೋಷಣೆಗಳಿಂದ ಏನು ಮೊದಲು ಏನಿದು ಅವ್ರು ನೀವು ಅವಕಾಶ ತಪ್ಪಿಸ್ಬಿಟ್ರೆ ಅದಕ್ಕೆ ಅವರು ಎಲ್ಲಾ ಕಡೆ ಓಡಾಡ್ತಾರೆ. ಅವರೆಲ್ಲ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಬಂದಿದ್ರು ಇವತ್ತು. ನೀವು ಬಿಡ್ಲಿಲ್ಲ ಮಾತಾಡ್ಲಿಕ್ಕೆ ಅವರನ್ನು. ನೀವು ಬಿಡ್ಲಿಲ್ಲ, ನಾನಲ್ಲ, ನೀವು ಬಿಡ್ಲಿಲ್ಲ, ಸಲಹೆ ಕೊಟ್ಟದ್ದು ನೀವು. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಮುಂದೆ ಚರ್ಚೆ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಆರೋಗ್ಯ ಇಲಾಖೆಯಿಂದ ಸೈಲೆಂಟ್ ಘೋಷಣೆಗಳಿಂದ ಆರೋಗ್ಯ ಇಲಾಖೆ ಸುಧಾರಣೆ ಆಗಲ್ಲ. ಕೆಲಸ ಮಾಡಿದ್ರೆ, ಭೂಮಿಗಿಳಿದು ಕೆಲಸ ಮಾಡಿದ್ರೆ ಮಂತ್ರಿಗಳು, ಆ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಆರೋಗ್ಯ ಇಲಾಖೆ ಸುಧಾರಿಸಬಹುದು. ಯಾಕಂದ್ರೆ ಆರೋಗ್ಯ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಮುಖವಾದಂಥದ್ದು. ಹೇಗೆ ಹೋಮ್ ಡಿಪಾರ್ಟ್ಮೆಂಟ್ ಇರುತ್ತೋ ಅದೇ ರೀತಿ ಆರೋಗ್ಯ ಮತ್ತು ರೆವಿನ್ಯೂ, ಈ ಮೂರನ್ನು ಕೂಡ ಸರ್ಕಾರಕ್ಕೆ ಒಂದು ಮಾನದಂಡ. ಇವೆಲ್ಲ ಜನ ಈ ಮೂರು ಇಲಾಖೆ ಮೇಲೆನೆ ಜನ ಗುರ್ತು ಮಾಡೋದು. ಯಾಕಂದ್ರೆ ಹೆಚ್ಚು ಜನ ಹೋಗುವಂಥದ್ದು ಪೊಲೀಸು, ಅದು ಬಿಟ್ರೆ ರೆವಿನ್ಯೂ, ಅದು ಬಿಟ್ರೆ ಆರೋಗ್ಯ, ಹೆಚ್ಚು ಜನ ರೀಚ್ ಆಗುವಂಥದ್ದು. ಈ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಆಗಿರ್ತಕ್ಕಂಥ ಅನಾರೋಗ್ಯದ ಪರಿಸ್ಥಿತಿ ಏನಿದೆ, ಇವತ್ತು ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಕಳಪೆ ಐವಿ ದ್ರಾವಣ ಸರಬರಾಜಿಂದ ಗರ್ಭಿಣಿಯರ ಸಾವಾಯಿತು, ನವಜಾತ ಶಿಶುಗಳ ಸಾಲು ಮರಣ ಮೃದಂಗ ಆಯಿತು, ಔಷಧಿಗಳ ಕೊರತೆ ಅಂತೂ ದಿನನಿತ್ಯ ಮಾಧ್ಯಮಕ್ಕೆ ಅದೊಂದು ಸುದ್ದಿ ಆಗೋಯ್ತು. ಔಷಧಿಗಳ ಕೊರತೆ, ಸಾಲು ನಾನು ಹೋಗಿದ್ದೆ, ಭ್ರೂಣ ಹತ್ಯೆಗಳ ಒಂದು ಸ್ಕ್ಯಾನಿಂಗ್ ಎಲ್ಲ ನಾವು ನೋಡಿದಿರಿ. ವೈದ್ಯರ ನೇಮಕಾತಿಯಲ್ಲೂ ಕೂಡ ಸರಿಯಾಗಿ ಆಗಿಲ್ಲ ಅನ್ನೋದು ಬಹಳಷ್ಟು ಜನ. ಅದಕ್ಕೆ ಬರ್ತೀನಿ ನಾನು ವಿಚಾರಕ್ಕೆ. ಆಂಬ್ಯುಲೆನ್ಸಿನ ಕೊರತೆ, ನಾನು ಮೊನ್ನೆನೂ ಕೂಡ ಹೇಳಿದೆ, ಆಂಬ್ಯುಲೆನ್ಸ್ ಅವ್ರು ಯಾರೋ ಕರ್ಕೊಂಡು ಹೋಗೋಕೆ ಹಣ ಕೇಳಿದ್ರು ಆಂಬ್ಯುಲೆನ್ಸ್ಗೆ ಅಂತ ಕೇಳಿದ್ದೀನಿ ನಾನು. ಸೆಂಟ್ ಜಾನ್ಸ್ ಇಂದ ಕರ್ಕೊಂಡು ಹೋಗಿದ್ರು ಅಂತೇಳಿ. ಮತ್ತೆ ಇದರಲ್ಲಿ ನನಗೆ ಕಾಣಿಸುವಂಥದ್ದು ಉಸ್ತುವಾರಿಗಳ ವೈಫಲ್ಯ. ಇದು ಇಲಾಖೆಯಲ್ಲಿ ಅದರದೇ ಆದಂತ ಸೆಟಪ್ಸ್ ಇರ್ತದೆ. ಈ ಉಸ್ತುವಾರಿ ಮಾಡೋರು ಸರಿಯಾಗಿಲ್ಲ ಅಂದ್ರೆ ಈ ಎಲ್ಲ ಅನಾಹುತಗಳಿಗೂ ಅವರೇ ಮೇನ್ ಕಾರಣ ಆಗ್ತಾರೆ. ಇಲ್ಲಿ ಇವತ್ತು ಈ ಒಂದು ಇಲಾಖೆಯಲ್ಲಿ ಇಷ್ಟೊಂದು ವೈಫಲ್ಯಗಳ ಆಗಿದೆ.
ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೆ. ಔಷಧಿಗಳ ಕೊರತೆ ಇದೆ, ಸರಿಮಾಡಿ ಔಷಧಿಗಳ ಕೊರತೆ ಅಂತೇಳಿ. ಆಗ ದಿನೇಶ್ ಗುಂಡೂರಾವ್ ಅದಕ್ಕೆ ರಿಪ್ಲೈ ಮಾಡಿದ್ರು. ಹಿಂದೆ ಎಲ್ಲ ನಾವು ಈ ಬಾರಿ 718ರಿಂದ 720 ಔಷಧಿಗಳನ್ನು ಹೆಚ್ಚು ಮಾಡಿದ್ದೇವೆ. ಮುಂದಿನ ವರ್ಷದಲ್ಲಿ 1126 ಔಷಧಿಗಳನ್ನು ಖರೀದಿ ಮಾಡುವುದಕ್ಕೆ ಯೋಚನೆ ಮಾಡುತ್ತಿದ್ದೇವೆ. ಹಿಂದೆ ಇಂಡೆಂಟ್ ಹೇಗೆ ಮಾಡುತ್ತಿದ್ದಾರೆಂದೇ ಹೋದ ವರ್ಷದ ಇಂಡೆಂಟ್ ಅನ್ನು ಈ ವರ್ಷ ಟೆಂಡರ್ ಮಾಡಿ ಈ ವರ್ಷದ ಕೊನೆಯಲ್ಲಿ ಬರುವಂತೆ ಮಾಡುತ್ತಿದ್ದರು. ಅದಕ್ಕಾಗಿ ನಾನು 2025-26 ಸಾಲಿನಲ್ಲಿ ಮತ್ತು ಈ ವರ್ಷದ ಬಾಕಿಯನ್ನು ಒಂದೇ ಬಾರಿ ಟೆಂಡರ್ ಕರೆಯುತ್ತಿದ್ದೇನೆ. ಮುಂದಿನ ವರ್ಷ ಸಹ ಈ ಟೆಂಡರ್ ಅನ್ನು ಕರೆಯುತ್ತೇವೆ. ಮಂತ್ರಿಗಳು ಹೇಳಿದ್ದು, ಅಧಿವೇಶನದಲ್ಲಿ ಹೇಳಿರೋದು. ಟೆಂಡರ್ ಕರೆದಿದ್ರೆ ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಗೊತ್ತಿಲ್ಲ ಟೆಂಡರ್. ಅದೇ ನನಗಿರೋ ಮಾಹಿತಿ ಅವ್ರು ಹೇಳಿ ರಿಪ್ಲೈ ಮಾಡೋವಾಗ ಹೇಳಿ ಮಾತಾಡೋದು ಬೇಡ. ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ನನ್ಗಿರೋ ಸುದ್ದಿ. ಮೊದ್ಲೇ ಅವತ್ತು ಇವ್ರು ಬಂದಾಗ ಏನಿತ್ತು, ಯಾರು ಸಪ್ಲೈ ಮಾಡ್ತಾ ಇದ್ರು ಅವನಿಗೆ ಪ್ರತಿ ವರ್ಷನೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಹೇಳಿ ಅಧಿವೇಶನದಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಏನಂತ, ನಾವು ಟೆಂಡರ್ ಮಾಡ್ತೀರಿ ಅಂತ. ಮತ್ತೆ ಔಷಧಿ ಇಲ್ಲ ಅಂತ ನಾನು ಹೇಳಿದ್ದೀನಿ. ಅವ್ರಿಗೆ ಸರ್ಕಾರಕ್ಕೆ ಇವರು ಔಷಧಿ ಇಲ್ಲ ಅಂತ ವಿರೋಧ ಪಕ್ಷದವ್ರು ಅದೇ ಕತೆ ಅಲ್ವಾ? ಅವ್ರು ಹೇಳ್ತಾರೆ, ಹಂಗೆ ಹೇಳೋದೆ, ಅವ್ರು ವಿರೋಧ ಮಾಡದೆ ಅವರು ಅಂತೇಳಿ ಬಹಳಷ್ಟು ಸರಿ ನಮ್ಮ ಉಪಮುಖ್ಯಮಂತ್ರಿದು ಅವ್ರದ್ದು ರೆಗ್ಯುಲರ್ ಡೈಲಾಗು, ರೆಗ್ಯುಲರ್ ಸಂಸ್ಕೃತ ಪದಗಳು ಎಲ್ಲ ಅದೇ ಬರ್ತವೆ. ಹಾಗೆ ಅನ್ಕೊಂಬಾರ್ದು ಅಂತೇಳಿ ಯಾರು ಪತ್ರ ಬರೆದಿದ್ದಾರೆ? ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳಲ್ಲ, ಇಡೀ ಕರ್ನಾಟಕದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು. ಅವರ ಸಂಘ ಒಂದಿದೆ. ಆ ಸಂಘದವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ನಾನಲ್ಲ, ಡಾಕ್ಟರ್ ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಅವ್ರ ಪತ್ರ ಬರೆದಿದ್ದಾರೆ. ಆಸ್ಪತ್ರೆಯಲ್ಲಿ ಕಾಲ ಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನು ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ಅದು ಬರ್ತೀನಿ, ಅದಕ್ಕೆ ಬರ್ತೀನಿ, ಅವಾಗ ಕೊಡಿ. ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧ ಉಪಚಾರ ದೊರೆಯದೆ ಪರದಾಡುವಂತಾಗಿದೆ. ಡಾಕ್ಟರ್ಗಳು ಹೇಳೋದು, ಕೆಲಸ ಮಾಡೋ ಅಲ್ಲಿ ಚೀಟಿ ಬರ್ಕೊಡೋ ಡಾಕ್ಟರ್ಗಳು ಅವ್ರು ಹೇಳೋವಂಥದ್ದು. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೆ ಸರಿಪಡಿಸಿರುವುದಿರಲಿಲ್ಲ. ಇದರಿಂದಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಧ್ಯಕ್ಷರೇ, ಅವ್ರು ಯಾರು ಡಾಕ್ಟರ್ಗಳನ್ನ ರೋಗಿಗಳನ್ನ ನೋಡಿ ಅವ್ರಿಗೆ ಔಷಧಿ ಕೊಡಿ ಅಂತ ಹೇಳಿರ್ತಾರೋ ಅವರೇ ಕೈ ಎತ್ತಿರೋದು, ಅವರೇ ನಿಸ್ಸಹಾಯಕ. ನಮ್ ಕೈಲಿ ಆಗ್ತಾ ಇಲ್ಲ, ಔಷಧಿ ಕೊರತೆ ಇದೆ ಅಂತೇಳಿ. ಅಂದ್ರೆ ಈ ಸರ್ಕಾರ ಬದುಕಿದೆಯಾ, ಬಡವರ ಪಾಲಿಗೆ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆನ ಇಲ್ಲಿ ಅವರೇ ರೈಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ, ಇವ್ರನ್ನ ಮನೆ ಸ್ಟ್ರೈಕು ಹೋಗಿದ್ರು, ಕರೆದು ಮಾತಾಡ್ಬೇಕಾಯ್ತು. ಯಾಕಪ್ಪ ಹಿಂಗ ಪತ್ರ ಬರೆದಿದ್ಯಾ? ದಿನೇಶ್ ಗುಂಡೂರಾವ್ ಅವರು ಅವ್ರು ಬಂದ ಮೇಲೆ ಹಿಂದೆ ಎಲ್ಲ 400 ಔಷಧಿಗಳು ಇರ್ತಾ ಇತ್ತು. ದಿನೇಶ್ ಅವ್ರು ಬಂದ ಮೇಲೆ ಅದು 1126 ಔಷಧಿ ಆಗಿದೆಯಲ್ಲ ಅಂತ ಯಾರು ಹೇಳ್ಬೇಕು? ಅದೇ ಡಾಕ್ಟರ್ಗಳು ಹೇಳ್ಬೇಕಾಯ್ತು. ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಕೈಲಿ ಈ ಔಷಧಿಗಳು ಸಿಗ್ತಾ ಇಲ್ಲ, ಎಲ್ಲೂ ಔಷಧಿಗಳು ಕೊರತೆಯನ್ನ ಕಾಣ್ತಾ ಇದೆ ಅನ್ನೋ ಮಾತನ್ನು